ಒನ್ ಡೇ ಮುಂಬೈ ರೌಂಡ್ಸ್ ಇವತ್ತು ನನ್ನ ಜೊತೆ ನೀವು ಬನ್ನಿ. ಹಾಗಾದ್ರೆ ಇದು ಏಷ್ಯಾದಲ್ಲೇ ಲಾರ್ಜೆಸ್ಟ್ ಸ್ಲಮ್ ಏರಿಯಾ, ಸುಮಾರು 400 ಎಕರೆ ಜಾಗದಲ್ಲಿದೆ. यहाँ अच्छे काम भी होते हैं, बुरे काम भी होते हैं, सब काम साफ होते हैं। ಫೇಮಸ್ ಟೆಂಪಲ್ ಶ್ರೀ ಸಿದ್ಧಿವಿನಾಯಕ ಟೆಂಪಲ್ ನಲ್ಲಿ ಬಂದಿದ್ದೀವಿ. ಇದು ನಾವು ಆಲ್ ಟೈಮ್ ಫೇಮಸ್ ಟೂರಿಸ್ಟ್ ಸ್ಪಾಟ್ ಗೇಟ್ ವೇ ಆಫ್ ಇಂಡಿಯಾ ಅಂತೂ ಇಂತೂ ಒಂದು ಹುಲಿ ಕಾಣಿಸ್ತಪ್ಪ. ಮುಂಬೈ ಝೂಗೆ ನೀವು ಬಂದರೆ ಪ್ರಾಣಿಗಳ ಹೆಸರಷ್ಟೇ ನೋಡ್ಬೋದು, ಆದರೆ ಬೋರ್ಡ್ ಮೇಲೆ ಬರೆದಿರೋ ಯಾವ ಪ್ರಾಣಿಗಳು ನಿಮಗೆ ಕಾಣಿಸಲ್ಲ. ನಮಸ್ಕಾರ, ಡಾಕ್ಟರ್ ಲಕ್ಷ್ಮೀ ಲೈಫ್ ಕ್ಲಿನಿಕ್ ಹೊಂದಿರುವಂಥ ಎಲ್ಲ ವೀಕ್ಷಕರಿಗೆ ಇವತ್ತಿನ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಮಾಡರನ್ನು ಕರ್ಕೊಂಡು ಇವತ್ತು ಮುಂಬೈ ರೌಂಡ್ಸ್ ಮಾಡ್ತಾ ಇದ್ದೀವಿ. ನೀವು ಯಾರಾದರೂ ಮುಂಬೈ ವಿಸಿಟ್ ಮಾಡಿದ್ರೆ ಏನು ವರ್ತ್ ಪ್ಲೇಸಸ್ ಮುಂಬೈಯಲ್ಲಿ ವಿಸಿಟ್ ಮಾಡೋದಕ್ಕೆ ಏನೇನು ಮಾಡ್ಬೋದು, ಒನ್ ಡೇ ಮುಂಬೈ ರೌಂಡ್ಸ್ ಇವತ್ತು ನನ್ನ ಜೊತೆ ನೀವು ಬನ್ನಿ. ಹಾಗಾದರೆ ಫಸ್ಟ್ ಸ್ಪಾಟ್ ಎಲ್ಲಿಗೆ ಅಂತ ಹೇಳಲ್ಲ, ಅಲ್ಲಿಗೆ ಹೋಗೋಣ. ಅದಾದಮೇಲೆ ಇಡೀ ದಿನ ನನ್ನ ಜೊತೆ ಮುಂಬೈನಲ್ಲಿ. ಇವಾಗ ನೋಡ್ತಾ ಇರ್ಬೋದು, ಇದು ತುಂಬ ಫೇಮಸ್ಸು ನಮ್ಮ ಮುಂಬೈಯಲ್ಲಿ ಧಾರಾವಿ ಜೋಪಡ್ಪಟ್ಟಿ ಅಂತ ಹೇಳ್ತಾರೆ, ಧಾರಾವಿ ಸ್ಲಮ್ ಅಂತ. ತುಂಬ ಜನ ಕೇಳಿರ್ತೀರಾ. ಆ್ಯಕ್ಚುಲಿ ಇದು ಏಷ್ಯಾದಲ್ಲೇ ಲಾರ್ಜೆಸ್ಟ್ ಸ್ಲಮ್ ಏರಿಯಾ, ಸುಮಾರು 600 ಎಕರೆ ಜಾಗದಲ್ಲಿದೆ. 10-20 ಲಕ್ಷ ಜನ, ಎಲ್ಲ ರೀತಿ ಜನ, ಎಲ್ಲ ಜನಾಂಗದವರು ಇಲ್ಲಿ ವಾಸ ಮಾಡ್ತಾರೆ. यहाँ एशिया का सबसे बड़ा झोपड़पट्टी यही है। यहाँ अच्छे काम भी होते हैं, बुरे काम भी होते हैं, सब काम साफ में होते हैं। यहाँ भाई मेरे जो बोलो सब कुछ यही पे होता है। ನಿಮಗೆ ಒಳ್ಳೆಯದು ಕೆಟ್ಟದು ಎಲ್ಲ ನಡೆಯುತ್ತೆ. ಪ್ರಪಂಚ ಅಂದಮೇಲೆ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇದ್ದೇ ಇರುತ್ತೆ. ಸೊ ಪ್ರತಿಯೊಂದು ಇದೆ ಇಲ್ಲಿ. ಆ್ಯಂಡ್ ನಿಮಗೆ ಇಲ್ಲಿ ಇನ್ನೊಂದೇನೆಂದರೆ ಎಲ್ಲ ಜನಾಂಗದವರು ಸಿಗ್ತಾರೆ ನಿಮಗೆ ಇಲ್ಲಿ, ಎಲ್ಲ ಜಾಗದವರು ಸಿಗ್ತಾರೆ. ಈಗ ನಾವು ಮುಂಬೈಲಿದ್ದೀವಿ, ಮುಂಬೈಯವ್ರು ಮಾತ್ರ ಇಲ್ಲಿದ್ದಾರೆ ಅಂತಲ್ಲ. ಸೌತ್ ಇಂಡಿಯನ್ಸ್ ಇದ್ದಾರೆ, ನಾರ್ತ್ ಇಂಡಿಯನ್ಸ್ ಇದ್ದಾರೆ, ಈಸ್ಟ್ ಇಂಡಿಯನ್ಸ್ ಇದ್ದಾರೆ, ಎಲ್ಲ ಜನಾಂಗದವರು ನಮಗೆ ಸಿಗ್ತಾರೆ. ಸೊ ನೀವು ಮುಂಬೈಗೆ ಬಂದಾಗ ಎಷ್ಟು ಫೇಮಸ್ ಇದು ಅಂತ ಅಂದರೆ ಧಾರಾವಿ ಟೂರ್ ಅಂತ ಕೂಡ ಮಾಡ್ತಾರೆ. ಇನ್ ಡೆಪ್ತ್ ಆಗಿ ಇಲ್ಲಿರೋ ಜನಾಂಗದವ್ರ ಬಗ್ಗೆ, ಇಲ್ಲಿ ಏನು ಮಾಡ್ತಾರೆ, ಏನೇನು ಸಿಗುತ್ತೆ, ಇಲ್ಲಿ ಏನು ಕೆಲಸ ಮಾಡ್ತಾರೆ ಎಲ್ಲ ಕಲ್ತ್ಕೊಳ್ಬೇಕು. ಏನೋ ಕೆಲವರಿಗೆಲ್ಲ ಈ ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ಹೇಳ್ತಲ್ವಾ, ಸೊ ಅದೆಲ್ಲ ಕಲ್ತ್ಕೊಳ್ಬೇಕು ಅಂತ ಅಂದರೆ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಧಾರಾವಿ ಟೂರ್ಗೆ ಕೂಡ ನೀವು ಹೋಗಿ ಬರ್ಬೋದು. ನಾನು ಕೇಳಿದ್ದೆ, ಇವಾಗ ತುಂಬ ಜನ ವೆಬ್ ಸೀರೀಸ್ ಎಲ್ಲ ನೋಡ್ತಾ ಇರ್ತಾರೆ, ಅದರಲ್ಲಿ ಧಾರಾವಿ ಅನ್ನೋದು ತುಂಬ ಕಡೆ ಹೈಲೈಟ್ ಆಗಿರುತ್ತಲ್ವ, ನೋಡಬೇಕು ಅಂತ ಇತ್ತು. ಸೊ ನಮ್ಮ ದಾದಾ ನಾವು ಕೇಳಿದ್ವಿ ಒಂದು ಟೂರ್ ಹೋಗೋಣ ಅಂತ, ಹೊರಗಡೆಯಿಂದ ನಿಮಗೆ ತೋರಿಸ್ತೀನಿ ಅಂತ ಕರ್ಕೊಂಡು ಬಂದರು. ಸೊ ದಿಸ್ ವಾಸ್ ಆಲ್ ಅಬೌಟ್ ಧಾರಾವಿ. ಸೊ ಈಗ ನಾವು ಮುಂಬೈನ ಅತಿ ದೊಡ್ಡ ಜೊತೆಗೆ ಅತಿ ಫೇಮಸ್ ಟೆಂಪಲ್ ಶ್ರೀ ಸಿದ್ಧಿವಿನಾಯಕ ಟೆಂಪಲ್ನಲ್ಲಿ ಬಂದಿದ್ದೀವಿ. ವಿ ಆರ್ ಇನ್ಸೈಡ್ ದಿ ಸಿದ್ಧಿವಿನಾಯಕ ಟೆಂಪಲ್. ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವತ್ತು, ವೀಕ್ ಡೇ ಆದರೂ ಕೂಡ. ಇಲ್ಲಿ ಹಾಗೆ ಎನಿ ಟೈಮ್ ಎನಿ ಡೇ ಜನ ಫುಲ್ ಇರ್ತಾರೆ. ಅದರಲ್ಲೂ ದಸರಾ ದೀಪಾವಳಿ ಟೈಮಲ್ಲಂತೂ ಇಲ್ಲಿ ಬರೋದಕ್ಕೆ ಸಾಧ್ಯ ಆಗಲ್ಲ, ಅಷ್ಟು ಪಾಪ್ಯುಲರ್ ಜಾಗ ಇದು ಸಿದ್ಧಿವಿನಾಯಕ ಟೆಂಪಲ್. ಸೊ ಹಂಗೆ ಲೈಟಾಗಿ ನಿಮಗೆ ಗಣೇಶ ದೇವ್ರನ್ನ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಲೆಟ್ಸ್ ಸಿ. ನಮ್ಮ ಸಿದ್ಧಿವಿನಾಯಕನ ದರ್ಶನ ಚೆನ್ನಾಗಾಯಿತು, ನಿಮ್ಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡಿದ್ದಾಯಿತು. ಜೊತೆಗೆ ನಿಮಗೂ ಕೂಡ ಚಿಕ್ಕದಾಗಿ ದರ್ಶನ ಮಾಡಿಸೋ ಪ್ರಯತ್ನ ನಾವು ಮಾಡಿದ್ದೀವಿ. ಸಿಕ್ಕಾಪಟ್ಟೆ ಸಿಕ್ಕಿತ್ತು ಒಳಗಡೆ, ಅಂದರೂ ನಮ್ಮ ಯಜಮಾನ್ ಒಳ್ಳೆ ಸಂದಿನದಂತೂ ಗಣೇಶ ಶೂಟ್ ಮಾಡಿದ್ರು. ಸೊ ಮುಂದಿನ ಪಯಣ ಸದ್ಯಕ್ಕೆ ಎಲ್ಲರೂ ತಿಂಡಿ ಕೊಡಿಸಿ ಅಂತ ಕೇಳ್ತೀನಿ. ನಮ್ಮ ಮುಂಬೈನ ಲೋಕಲ್ ಫುಡ್ ಒಳ್ಳೆ ತಿಂಡಿ ಎಕ್ಸ್ಪ್ಲೋರ್ ಮಾಡಿ ನೆಕ್ಸ್ಟ್ ಪ್ಲೇಸ್ ದಾದಾ ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡೋಣ. ವೀಕ್ಷಕರೇ, ಈಗ ಮುಂಬೈನ ಮತ್ತೊಂದು ದೇವಸ್ಥಾನ ಮಹಾಲಕ್ಷ್ಮಿ ಟೆಂಪಲ್ ನೋಡ್ಬೋದು. ಇದು ಕೂಡ ಸಿಕ್ಕಾಪಟ್ಟೆ ಪಾಪ್ಯುಲರ್ ಮುಂಬೈನಲ್ಲಿ. ಇಲ್ಲಿಗೆ ಬಂದು ದರ್ಶನ ಮಾಡಿದ್ದಾಯಿತು. ಈಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ವೀಕ್ಷಕರೇ, ಈಗ ನಾವು ಮುಂಬೈ ಝೂನಲ್ಲಿದ್ದೀವಿ. ನಮ್ಮ ಬೆಂಗಳೂರು ಸುತ್ತಮುತ್ತ ಆ್ಯಕ್ಚುಲಿ ಬನ್ನೇರುಘಟ್ಟ ಝೂ ಆಗಿರ್ಬೋದು, ಮೈಸೂರು ಝೂ ಆಗಿರ್ಬೋದು, ಅದ್ಭುತವಾಗಿದೆ. ಮುಂಬೈ ಝೂ ಹೇಗಿದೆ ಅಂತ ನೋಡೋಣ, ನಿಮಗೂ ತೋರಿಸ್ತೀವಿ ಏನೇನು ಪ್ರಾಣಿಗಳಿದೆ, ಏನೇನು ಸಿಗುತ್ತೆ ಇಲ್ಲಿ ನೋಡೋಕ್ಕೆ. ಇದು ನಿಜವಾಗ್ಲೂ ಅನಿಮಲ್ ಝೂನ ಅನಿಮಲ್-ಲೆಸ್ ಝೂನ ಅರ್ಥ ಆಗ್ತಾ ಇಲ್ಲ. ಬರೀ ಜನಗಳೇ ಇದ್ದಾರೆ, ಒಂದು ಪ್ರಾಣಿಗಳಂತೂ ಕಾಣಿಸ್ತಾ ಇಲ್ಲ. ಈ ಇಡೀ ಝೂ ತುಂಬ ಇದೊಂದು ಕರಡಿ ಒಂದು ಇದೆ, ಅದನ್ನ ನೋಡೋಕ್ಕೆ ಜನ ಮುಗಿಬಿದ್ದು ಬೀಳ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ರಸ್ತೆಲೆಲ್ಲ ಓಡಾಡುತ್ತೆ ಕರಡಿ. ಇದನ್ನ ನೋಡೋಕ್ಕೆ ಎಷ್ಟು ಕೊಟ್ಟಿದ್ದು ನಾವು ಟಿಕೆಟು? 100 ರೂಪಾಯಿ ಟಿಕೆಟ್ ಕೊಟ್ಟು ಬಂದಂಗಾಯಿತು.
ಫುಲ್ಲು ವೇಸ್ಟ್. ಇಂತೂ ಒಂದು ಹುಲಿ ಕಾಣಿಸ್ತಪ್ಪ. ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ನಿಮಗೆ ಕಾಣಿಸ್ತಾ ಇದೆಯಾ? ಮುಂಬೈ ಝೂಗೆ ನೀವು ಬಂದರೆ ಪ್ರಾಣಿಗಳ ಹೆಸರಷ್ಟೇ ನೋಡ್ಬೋದು, ಆದರೆ ಬೋರ್ಡ್ ಮೇಲೆ ಬರೆದಿರೋ ಯಾವ ಪ್ರಾಣಿಗಳು ನಿಮಗೆ ಕಾಣಿಸಲ್ಲ. ಮುಂಬೈ ಝೂ ನೋಡಿ ಬಂದ್ವಿ. ಯಾರ್ಯಾರು ಮುಂಬೈಗೆ ಬರ್ತೀರಾ ದಯವಿಟ್ಟು ಮುಂಬೈ ಝೂ ಬರೋಕ್ಕೆ ಹೋಗಬೇಡಿ. ಇಲ್ಲಿ ಅಂದ್ಕೊಂಡಂಗೆ ಝೂ ಥರ ಇಲ್ಲವೇ ಇಲ್ಲ, ಒಂದು ಪಾರ್ಕ್ ಥರ ಇದೆ. ಏನಾದ್ರು ಟೈಮ್ ಪಾಸ್ ಮಾಡೋದಕ್ಕೆ, ಟೈಮ್ ವೇಸ್ಟ್ ಮಾಡೋದಕ್ಕೆ ನೋಡ್ತಾ ಇದ್ರೆ ಜಾಗ ಯು ಕ್ಯಾನ್ ವಿಸಿಟ್. ಸೊ ಆ್ಯಕ್ಚುಲಿ ನಮ್ಮ ಟೈಮ್ ವೇಸ್ಟ್ ಆಯಿತು ಮುಂಬೈ ಝೂಗೆ ಬಂದು. ಇಸ್ ನಥಿಂಗ್ ಇನ್ ಸೈಡ್. ಸೊ ನೆಕ್ಸ್ಟ್ ಪ್ಲೇಸ್ ಹೋಗೋಣ. ನಿಮ್ಗೆ ಹೇಗೆ ಅನ್ನಿಸ್ತು ಮುಂಬೈ ಝೂ? ಬನ್ನಿ ಜಾರೇ ಬನ್ನಿ ಬರಬೇಡಿ ಪ್ಲೀಸ್. ನಾವು ಆಲ್ ಟೈಮ್ ಫೇಮಸ್ ಟೂರಿಸ್ಟ್ ಸ್ಪಾಟ್ ಗೇಟ್ ವೇ ಆಫ್ ಇಂಡಿಯಾ ಮುಂಬೈ. ಸೊ ಗೇಟ್ ವೇ ಆಫ್ ಮುಂಬೈ ಆಪೋಸಿಟ್ ಇರೋಂಥದ್ದು ಗೇಟ್ ತಾಜ್ ಹೋಟೆಲ್ ನೋಡ್ತಾ ಇರ್ಬೋದು ನೀವು. 2008 ನವಂಬರ್ 26 ಇದು ನವಂಬರ್ ತಿಂಗಳಲ್ಲೇ ನಾವು ಬಂದಿದ್ದೀವಿ. ಸೊ 26 ನವಂಬರ್ 2008 ಏನು ತಾಜ್ ಹೋಟೆಲ್ ಮೇಲೆ ಅಟ್ಯಾಕ್ ನಡೆದಿರುವಂಥದ್ದು ಒಂದು ಹಿಸ್ಟಾರಿಕಲ್ ಮೂಮೆಂಟ್. ಸುಮಾರು 100ಕ್ಕೂ ಹೆಚ್ಚು ಜನ ಅಲ್ಲಿ ತಿಳ್ಕೊಂಡಿದ್ರು. 3 days ನಡೆದಂಥ ಅಟ್ಯಾಕ್ ಆಗಿತ್ತು. ಹೋಟೆಲ್ ಆಲ್ಮೋಸ್ಟ್ 70% ಡ್ಯಾಮೇಜ್ ಆಗಿತ್ತು. ಇವಾಗ ಮತ್ತೆ ಅದು ಹಾಗೆ ರೀಕನ್ಸ್ಟ್ರಕ್ಟ್ ಮಾಡಿ ಇಟ್ ಇಸ್ ಓಪನ್ ಫಾರ್ ಪಬ್ಲಿಕ್ ಆ್ಯಂಡ್ ವಂಡರ್ಫುಲ್ ಆರ್ಕಿಟೆಕ್ಚರ್ ನೀವು ನೋಡ್ತಾ ಇರ್ಬೋದು ತಾಜ್ ಹೋಟೆಲ್. ಆ್ಯಕ್ಚುಲಿ ಲಾಸ್ಟ್ ಟೈಮ್ 2 ಸಲ ಮುಂಬೈಗೆ ಬಂದಾಗಲೂ ಐ ಮಸ್ಟ್ ಸೀನ್ ದಿಸ್ ಹೋಟೆಲ್. ಇವತ್ತು ತಾಜ್ ಎದುರುಗಡೆನೇ ನಿಂತಿದ್ದೀವಿ. ಇಟ್ಸ್ ಅ ವಂಡರ್ಫುಲ್ ವ್ಯೂ. ಎದುರುಗಡೆನೇ ಇರುವಂಥದ್ದು ದ ಮೋಸ್ಟ್ ಪಾಪ್ಯುಲರ್ ಮುಂಬೈ ಟೂರಿಸ್ಟ್ ಸ್ಪಾಟ್, ಇಟ್ ಇಸ್ ಗೇಟ್ ವೇ ಆಫ್ ಮುಂಬೈ. ಸೊ ಮುಂಬೈನ ಎಲ್ಲ ಜನ ಒಂದು ರಿಲ್ಯಾಕ್ಸ್ ಮಾಡೋಕ್ಕೆ, ಈವ್ನಿಂಗ್ ವಾಕ್ಗೆ, ಸೀ ಸೈಡ್ ವಾಕ್ ಮಾಡೋದಕ್ಕೆ ನಾರಿಮನ್ ಪಾಯಿಂಟ್ಗೆ ಬರ್ತಾರೆ. ಥರ ಇಲ್ಲಿ ಬೀಚ್ ವಾಕ್ ಇಸ್ ನಾರಿಮನ್ ಪಾಯಿಂಟ್. ಸಿಟಿ ಸೆಂಟರಲ್ಲೇ ಇದೆ ಆ್ಯಂಡ್ ಇಲ್ಲಿ ವಾಂಖೆಡೆ ಸ್ಟೇಡಿಯಂ ಕೂಡ ಇಲ್ಲೇ ಇರೋದು. ಲಾಸ್ಟ್ ಟೈಮ್ ಆ್ಯಕ್ಚುಲಿ ನಾವು ಮ್ಯಾಚ್ ನೋಡಿದ್ವಲ್ಲ, ಯಾವುದು ಮ್ಯಾಚ್ ಬಂದಿದ್ದೀವಿ ನಾವು? ವರ್ಲ್ಡ್ ಕಪ್ ಮ್ಯಾಚ್ ವಾಂಖೆಡೆನಲ್ಲಿ ನಡೀತಾ ಇದ್ದಾಗ ಇಂಡಿಯಾ ಶ್ರೀಲಂಕಾ ಮ್ಯಾಚ್. ಸೊ ಇಲ್ಲೇ ಇದ್ದಿದ್ದು ವಾಂಖೆಡೆ ಸ್ಟೇಡಿಯಂ. ಸೊ ಮ್ಯಾಚ್ ನೋಡಿದ್ವಿ ನಾವು. ಸೊ ಇಟ್ಸ್ ಅಗೇನ್ ಅ ವಂಡರ್ಫುಲ್ ಪ್ಲೇಸ್, ವಂಡರ್ಫುಲ್ ಟೂರಿಸ್ಟ್ ಸ್ಪಾಟ್ ನಾರಿಮನ್ ಪಾಯಿಂಟ್. ಆ್ಯಂಡ್ ಯಾರ್ಯಾರು ಮುಂಬೈಗೆ ಬರ್ತೀರಾ ಡೋಂಟ್ ಮಿಸ್ ದಿಸ್ ಪಾಯಿಂಟ್. ಸೊ ವಾಂಖೆಡೆ ಸ್ಟೇಡಿಯಂ ಕಾಣಿಸ್ತಾ ಇರ್ಬೋದು ನಿಮಗೆ. ಎಸ್, ದಿಸ್ ಈಸ್ ದಿ ವಾಂಖೆಡೆ ಸ್ಟೇಡಿಯಂ. ಫಾರಿನ್ ರೋಡ್ಸು, ಇಂಟರ್ನ್ಯಾಷನಲ್ ರೋಡ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಲೈಟಿಂಗ್ ಆಗಿರ್ಬೋದು ಆ್ಯಂಡ್ ದ ಫೀಲ್ ಇಟ್ ಇಸ್ ವೆರಿ ವೆರಿ ಗುಡ್. ಕಾಣಿಸ್ತಿರ್ಬೋದು ಪ್ರಪಂಚದ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರು. ಮುಂಬೈ ಅಂದ್ರೇ ಅವರು ಅಂಬಾನಿ ಅವರ ಮನೆ ಆಂಟಿಲಿಯಾ ಕಾಣಿಸ್ತಾ ಇರ್ಬೋದು ನಿಮಗೆ. ವಾವ್, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಒಳಗಡೆ ಅಂತೂ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ಹೊರಗಡೆಯಿಂದ ನೋಡಿ ಅಂಬಾನಿ ಮನೆ. ಶಾರುಖ್ ಖಾನ್ ಅವರ ಮನೆ ಮನ್ನತ್. ನೀವು ಸಾಕಷ್ಟು ವಿಡಿಯೋಸಲ್ಲೆಲ್ಲ ನೋಡಿರ್ತೀರ. ಸೆಲೆಬ್ರಿಟಿಗಳಿಗೂ ಕೂಡ ಇವ್ರ ಮನೆ ಒಳಗಡೆ ನೋಡಬೇಕು ಅಂತ ಆಸೆ. ಸೊ ಬೋರ್ಡ್ ನಿಮ್ಗೆ ಕಾಣಿಸ್ತಾ ಇದೆ ಮನ್ನತ್. ಸೊ ಅಭಿಮಾನಿಗಳೆಲ್ಲ ಯಾವಾಗ ನೋಡಿದ್ರೆ ಇವ್ರ ಮನೆ ಮುಂದೆ ಇರ್ತಾರೆ. ಸೊ ದಿಸ್ ಈಸ್ ಶಾರುಖ್ ಖಾನ್ ಹೌಸ್ ಮನ್ನತ್. ಇದರ ಬ್ಯಾಕ್ ಸೈಡ್ ಇರುವಂಥದ್ದು ಸಲ್ಮಾನ್ ಖಾನ್ ಅವರ ಮನೆ, ಬಾಲಿವುಡ್ನ ಮತ್ತೊಬ್ಬರ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಅವರ ಮನೆ. ಇಂಡಿಯಾದ ಮಾಸ್ಟರ್ ಬ್ಲಾಸ್ಟರ್, ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಅವರ ಮನೆ. ಇದು ಕೂಡ ಬಾಂಡ್ರಾನಲ್ಲೇ ಇರೋದು. ನಮ್ಮ ಬಾಲಿವುಡ್ನ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರ ಮನೆ. ಇದು ಬಾಲಿವುಡ್ನ ಒನ್ ಆಫ್ ಮೈ ಫೇವ್ರೆಟ್ ಆಕ್ಟರ್ ಅಕ್ಷಯ್ ಕುಮಾರ್ ಅವರ ಬಂಗ್ಲೋ. ಆ್ಯಕ್ಚುಲಿ ನನಗೆ ಒಂದು ಆಸೆ ಇದೆ ಅಕ್ಷಯ್ ಕುಮಾರ್ ಅವರ ಮೀಟ್ ಮಾಡಬೇಕು ಅಂತ. ಆ್ಯಂಡ್ ಯು ನೋ ವಾಟ್, ನಾನು ಅವ್ರದ್ದು ಒಂದು ಮೂವಿನೂ ಮಿಸ್ ಮಾಡಲ್ಲ. ಇದು ನಮ್ಮ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರ ಇನ್ನೊಂದು ಮನೆ. ಆ್ಯಕ್ಚುಲಿ ಅವರು ಮ್ಯಾಕ್ಸಿಮಮ್ ಇಲ್ಲೇ ಇರ್ತಾರೆ. ನಾವು ಹಿಂದೆ ತೋರಿಸಿದಂಥ ಮನೆಯಲ್ಲಿ ಅವರ ಮಗ ಅಭಿಷೇಕ್ ಬಚ್ಚನ್ ಅವರು ಇರ್ತಾರೆ. ಆ್ಯಂಡ್ ನಮ್ಮ ಬಿಗ್ ಬಿ ಇಲ್ಲಿ ಮತ್ತು ಅಲ್ಲಿ ಇರ್ತಾರೆ. ಇಲ್ಲಿ ಮೇಜರ್ ಆಗಿ ನಮ್ಮ ಬಚ್ಚನ್ ಸರ್ ಇರ್ತಾರೆ. ಹಾಗೆ ಸಲ್ಮಾನ್ ಖಾನ್ ಅವರ ಜೊತೆ
ಅವರು ನಮ್ಮ ಶಿವಣ್ಣನ ಜೊತೆಗೂ ಕನ್ನಡದಲ್ಲಿ ಅಮ್ಮೋರ ಗಂಡ ಸಿನಿಮಾದಲ್ಲಿ ನಟಿಸಿದ್ದಾರೆ. ಭಾಗ್ಯಶ್ರೀ ಅವರ ಮನೆ ಇದು. ಇದು ಕೂಡ ಅಲ್ಲಿ ಅಮಿತಾಬ್ ಬಚ್ಚನ್ ಸರ್ ಮನೆ ನೋಡಿಕೊಂಡು ಅವರಿಗಿಂತ ಸ್ವಲ್ಪ ದೂರದಲ್ಲೇ ಇರೋದು. ಎಲ್ಲಾನು ಜುಹು ಏರಿಯಾದಲ್ಲೇ ಇರೋದು ಮುಂಬೈನಲ್ಲಿ. ಭಾಗ್ಯಶ್ರೀ ಅವ್ರು ಯಾರು ಯಾವ್ದೋ ಒಂದು ಒಳ್ಳೆ ಸಾಂಗ್ ಅವ್ರದ್ದು ಥ್ಯಾಂಕ್ ಯು. ವಿ ಆರ್ ಇನ್ ಮುಂಬೈ ಏರ್ಪೋರ್ಟ್. ಸೊ ಫೈನಲ್ ಬ್ಯಾಂಗ್ಳೂರ್ಗೆ ಹೊರಡ್ತಾ ಇದ್ದೀವಿ. ಎಲ್ಲ ಮುಗಿಸ್ಕೊಂಡು ಯು ಕ್ಯಾನ್ ಸಿ ಒಂಥರ ಜನ ಸಾಗರನೇ ನೋಡ್ಬೋದು ನೀವು ಮುಂಬೈ ಏರ್ಪೋರ್ಟಲ್ಲಿ. ನಮ್ಮ ಬೆಂಗಳೂರಿನಲ್ಲಿ ರೈಲ್ವೆ ಸ್ಟೇಷನ್ನು ಬಸ್ ಸ್ಟ್ಯಾಂಡು ಯಾವ ಥರ ಇರುತ್ತೋ ಮುಂಬೈಯಲ್ಲಿ ಆ ಥರ ಏರ್ಪೋರ್ಟ್ ಕಾಣಿಸುತ್ತೆ ನಿಮಗೆ. ನೋಡಿ ಯು ಕ್ಯಾನ್ ಸಿ ಸೋ ಮೆನಿ ಪೀಪಲ್. ಯಾವಾಗಲೂ ಇಟ್ ಇಸ್ ಹ್ಯೂಜ್ಲಿ ಕ್ರೌಡೆಡ್ ಲೈಕ್ ದಿಸ್. ಬಟ್ ವೆನ್ ಇಟ್ ಕಮ್ಸ್ ಟು ನೀಟ್ನೆಸ್ ಆಗಿರ್ಬೋದು, ಆ ಟೆಕ್ನಾಲಜಿ ಆಗಿರ್ಬೋದು, ಇದೆಲ್ಲದಕ್ಕೂ ನೋಡಿದ್ರೆ ನಮ್ಮ ಬೆಂಗಳೂರು ಏರ್ಪೋರ್ಟ್ ಮುಂದೆ ಇದು ಏನೂ ಇಲ್ಲ ಅಂತ ಅನ್ಸುತ್ತೆ. ಈವನ್ ದೋ ದಿಸ್ ಇಸ್ ಅ ಬಿಸ್ನೆಸ್ ಹಬ್, ಬಟ್ ಸ್ಟಿಲ್ ನಂಬರ್ ಆಫ್ ಪೀಪಲ್ ದೆ ಟ್ರಾವೆಲ್ ಎವ್ರಿ ಡೇ. ಇಟ್ ಇಸ್ ವೇ ಟೂ ಮಚ್ ಕಂಪೇರ್ಡ್ ಟು ಬ್ಯಾಂಗ್ಳೂರ್. ಯಾ, ದಿಸ್ ಇಸ್ ಒನ್ ಎಕ್ಸ್ಪೀರಿಯನ್ಸ್. ಟೂ ಮಚ್ ಪೀಪಲ್, ತುಂಬ ಜನ. ಎಲ್ಲಿ ನೋಡಿ ಆ್ಯಕ್ಚುಲಿ ನಾವು ನಿಂತ್ಕೊಂಡಿದ್ದೀವಿ, ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಇಲ್ಲಿ ಮಧ್ಯೆ ಪ್ಲಾಸ್ಟಿಕ್ ಚೇರ್ ಹಾಕೊಂಡು ಕೂತಿದ್ದಾರೆ ಜನ. ಇಟ್ ಇಸ್ ಟೂ ಕ್ರೌಡೆಡ್. ಓ ಮೈ ಗಾಡ್, ದಿಸ್ ಇಸ್ ಮುಂಬೈ ಏರ್ಪೋರ್ಟ್. ಕ್ಯಾನ್ ಯು ಬಿಲೀವ್ ಇಟ್ ಆರ್ ನಾಟ್? ನಮ್ಮ ಬೆಂಗಳೂರಲ್ಲಿ ರೈಲ್ವೆ ಸ್ಟೇಷನಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂಡ ಇಷ್ಟೊಂದು ಜನ ಇರಲ್ಲ. ಇಲ್ಲಿ ಒಂದು ಫ್ಲೈಟ್ ಬೋರ್ಡ್ ಆಗ್ತಾ ಇರೋಂಥ ಟೈಮಲ್ಲಿ ಇಷ್ಟು ಜನ. ಇಮ್ಯಾಜಿನ್ ದಿ ಹೋಲ್ ಡೇ ಮುಂಬೈ ಏರ್ಪೋರ್ಟ್ ಇದೇ ಥರ ಕ್ರೌಡೆಡ್ ಆಗಿರುತ್ತೆ. ಆ್ಯಕ್ಚುಲಿ ನಮ್ಗೆ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಸೊ ಎಸ್, ದಿಸ್ ಇಸ್ ಮುಂಬೈ. ಸೊ ವಿ ಆರ್ ಫೈನಲಿ ಡನ್ ವಿತ್ ಮುಂಬೈ ಟೂರ್. ನಮ್ಮದು ಎಕ್ಸಿಬಿಷನ್ನು ಲಾಂಚ್ ಆಯಿತು ಆ್ಯಂಡ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ವಿತ್ ಆಲ್ ದಿ ಗುಡ್ ರಿವ್ಯೂಸ್. ಹ್ಯಾಪಿ. ಇವಾಗ ತುಂಬ ಹ್ಯಾಪಿ. ಏನಕ್ಕೆ ಅಂತಂದರೆ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ನಮ್ಮ ಫೇವ್ರೆಟ್ ಪ್ಲೇಸ್, ಆಲ್ ಟೈಮ್ ಫೇವ್ರೆಟ್, ನಮ್ಮ ಬೆಂಗಳೂರು. ವಾಪಸ್ ಹೋಗ್ತಾ ಇದ್ದೀವಿ. ಸೊ ವಿ ಆರ್ ಇನ್ ಮುಂಬೈ ಏರ್ಪೋರ್ಟ್ ನಾವು. ಸೊ ಹೇಗಿತ್ತು ವ್ಲಾಗ್? ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಇನ್ನೂ ಏನೇನು ಇಂಪ್ರೂವ್ಮೆಂಟ್ಸ್ ಆಗಬೇಕು, ನೆಕ್ಸ್ಟ್ ಏನು ನೋಡಬೇಕು ಅಂದ್ಕೊಂಡಿದ್ದೀರಾ ಎಲ್ಲದನ್ನು ಮಿಸ್ ಮಾಡಿದೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಪ್ರತಿ ವಿಡಿಯೋದಲ್ಲಿ ಏನಾದರೂ ಒಂದು ಚಿಕ್ಕ ಬಿಸ್ನೆಸ್ ಟಿಪ್ ಇದ್ದೇ ಇರುತ್ತೆ, ಗೊತ್ತು ನಿಮಗೆ. ಸೊ ಇವತ್ತು ನಾನು ಯಾಕೆ ಬಿಸ್ನೆಸ್ ಟಿಪ್ ಕೊಡೋದು? ಬಿಸ್ನೆಸ್ಸಲ್ಲಿ 2 ವರ್ಷದಿಂದ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಂಡು ಬಂದಿರುವಂಥ ನಮ್ಮ ಯಜಮಾನ್ರೆ ನಿಮಗೆ ಬಿಸ್ನೆಸ್ ಟಿಪ್ ಕೊಡ್ತಾರೆ ಇವತ್ತಿನ ವಿಡಿಯೋದಲ್ಲಿ. ಸೊ ಬಿಫೋರ್ ವಿ ಫಿನಿಶ್ ದಿ ವಿಡಿಯೋ, ಲೆಟ್ಸ್ ಗೋ ಟು ದ ಬಿಸ್ನೆಸ್ ಟಿಪ್ ಬಿಫೋರ್ ಎಂಡಿಂಗ್ ದಿ ವಿಡಿಯೋ. ಸೊ ಸರ್, ಒಂದು ಬಿಸ್ನೆಸ್ ಟಿಪ್ ಅನ್ನೋದಕ್ಕಿಂತ ಟುಡೇ ಇವಾಗ 2 ವರ್ಷದಿಂದ ಸಕ್ಸಸ್ಫುಲ್ಲಾಗಿ ಮಲ್ಟಿಪಲ್ ಬಿಸ್ನೆಸಸ್ ಮಾಡ್ತಾ ಬಂದಿದ್ದೀವಿ. ಆ್ಯಂಡ್ ಮೇಜರ್ ಫ್ರಂಟಲ್ಲಿ ನೀವೇ ನಿಂತ್ಕೊಂಡು ಬಿಸ್ನೆಸ್ ಎಲ್ಲ ನೋಡ್ಕೊಳ್ಳೋದು. ಸೊ ವಾಟ್ ಇಸ್ ಒನ್ ಬಿಸ್ನೆಸ್ ರೂಲ್ ಯು ಫಾಲೋ ಇರೆಸ್ಪೆಕ್ಟಿವ್ ಆಫ್ ದಿ ಪ್ಲೇಸ್, ಇರೆಸ್ಪೆಕ್ಟಿವ್ ಆಫ್ ದಿ ಬಿಸ್ನೆಸ್? ಯಾವುದೊಂದು ಬಿಸ್ನೆಸ್ ರೂಲ್ ಯಾವಾಗಲೂ ವಿ ಫಾಲೋ? ಸಿ ದೇರ್ ಆರ್ ಸೋ ಮೆನಿ ಥಿಂಗ್ಸ್, ಬಟ್ ಅದರಲ್ಲಿ ಒಂದು ಟಾಪ್ ಮೋಸ್ಟ್ ಅಂತ ಹೇಳೋದಾದರೆ ಎಥಿಕ್ಸ್. ಸೊ ಎಥಿಕ್ಸ್ ಬಿಟ್ಟು ಬಿಸ್ನೆಸ್ ಯಾವತ್ತೂ ಮಾಡಬಾರ್ದು. ನಮಗೆ ಲಾಸ್ ಆಗುತ್ತೋ ಲಾಭ ಆಗುತ್ತೋ, ಕೆಲವು ಟೈಮ್ ತುಂಬ ಸಲ ಲಾಸ್ ಆಗಿದೆ ನಮಗೆ, ನಾವು ಇವರು ತುಂಬ ಜಗಳ ಆಡಿದ್ದೀವಿ. ಬಟ್ ದ ರೂಲ್ ವಿಚ್ ಐ ಫಾಲೋ ಇಸ್ ಎಥಿಕ್ಸಿಂದ ಆಚೆ ಬಂದು ಬಿಸ್ನೆಸ್ ಮಾಡಬಾರ್ದು. ಸೊ ದುಡ್ಡು ಬರುತ್ತೆ, ಲಾಭದ ಆಸೆಯಲ್ಲಿ ನಾವೇನೋ ಮಾಡೋಕ್ಕಾದ್ರೆ ಇವತ್ತು ನೀವು ದುಡ್ಡು ಮಾಡ್ತೀರಾ, ಬಟ್ ಗೋಯಿಂಗ್ ಫಾರ್ವರ್ಡು ಅಥವಾ ನಿಮಗೆ ಪರ್ಮನೆಂಟಾಗಿ ಯಾರೋ ಒಬ್ಬ ಕ್ಲೈಂಟ್ ನಿಮ್ಮ ಜೊತೆ ಇರಬೇಕು ಅಂದರೆ ಯಾವ ದಟ್ ಎಥಿಕ್ಸ್ ಎಸ್ ಆಬ್ವಿಯಸ್ಲಿ ವಿಲ್ ಸಕ್ಸೀಡ್. ಅದೊಂದು. ಬಟ್ ಇನ್ನೊಂದೇನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅತಿಯಾದ ಯೋಚನೆ ದುರಾಲೋಚನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಅತಿಯಾಗಿ ಯಾವಾಗ ಯೋಚನೆ ಮಾಡ್ತೀರೋ ದ ಎಂಡ್ ವಿಲ್ ಬಿ ಬ್ಯಾಡ್ ಅನ್ನೋದು. ಸೊ ಯೋಚನೆ ಮಾಡಿ, ಎಷ್ಟು ಬೇಕೋ ಅಷ್ಟು ಮಾಡಿ. ಈಗ ನಾವು ಹೇಳ್ತೀವಲ್ಲ, ಎಷ್ಟು ಬೇಕೋ ಅಷ್ಟು ತಿನ್ನಬೇಕು ಅಂತೀವಿ. ಅತಿಯಾದ ಅಮೃತ ವಿಷ ಆಗುತ್ತಂತೆ. ಸೊ ಅದೇ ರೀತಿ ನಾನು ಹೇಳೋದು, ಅತಿಯಾದ ಯೋಚನೆ ಇಸ್ ಕಾಲ್ಡ್ ಆಸ್ ದುರಾಲೋಚನೆ. ಥ್ಯಾಂಕ್ ಯು.